ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಈ ದಿವಸ ನಾವು ಈಗೇನು ರಾಜ್ಯ ಸರ್ಕಾರದವರು ಚುನಾವಣಾ ನಮ್ಮ ಈ ಹಾಲಿ ಅವಧಿ ಜನವರಿ ಮತ್ತು ಫೆಬ್ರವರಿಯಲ್ಲಿ ಏನು ಮುಗಿತಾ ಇದೆ ಆ ಅವಧಿಯ ನಂತರದ ದಿನಗಳಿಗೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಅದೇ ನಮ್ಮ 93ರ ಕಾಯ್ದೆ 8 ಉಪ ಪ್ರಕರಣದಲ್ಲಿ 1ರ ಪ್ರಕರಣದಲ್ಲಿ ಆಡಳಿತ ಅಧಿಕಾರಿಗಳಕ್ಕಿಂತ ಮುಂಚೆನೆ 1ನೇ ಪ್ರಕರಣದ ಸಂಬಂಧಪಟ್ಟಂಗೆ ಹಾಲಿ ಇರುವ ಗ್ರಾಮ ಪಂಚಾಯತಿ ಸದಸ್ಯರನ್ನೇ 6 ತಿಂಗಳವರೆಗೆ ಮುಂದುವರಿಸೋದಕ್ಕೆ ಅವಕಾಶ ಇದೆ. ಅದನ್ನ ಪರಿಗಣನೆಗೆ ತೆಗೆದುಕೊಂಡು ರಾಜ್ಯ ಸರ್ಕಾರ ಆಡಳಿತಾಧಿಕಾರಿಗಳ ನೇಮಕವನ್ನು ಕೈಬಿಟ್ಟು ಹಾಲಿ ಸದಸ್ಯರನ್ನೇ 6 ತಿಂಗಳವರೆಗೆ ಮುಂದುವರಿಸಬೇಕು ಅನ್ನೋ ಮೊದಲನೇ ಬೇಡಿಕೆ. ಎರಡನೇದಾಗಿ ಈ ಗ್ರಾಮ ಪಂಚಾಯತಿಯಲ್ಲಿ ಯಾವುದೋ ಅನಾಮಿಕ ವ್ಯಕ್ತಿಗಳು ಬಂದ್ಬಿಟ್ಟು ಸಪ್ಲೈ ಅಂತೇಳಿ 1ಕ್ಕೆ 4 ಪಟ್ಟು ಏನು ಸಾಮಗ್ರಿಗಳನ್ನ ಇಳಿಸಿ ಹೋಗ್ತಾ ಇದ್ದಾರೆ. ಅದರ ಮೇಲೆ ಕ್ರಮ ತಗೋಬೇಕಂತೇಳಿ ಜಿಲ್ಲಾಧಿಕಾರಿಗಳನ್ನ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಈ ತಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ಹೇಮಾ ಮಂಜುನಾಥ್ ಅಂತೇಳಿ. ನಾನು ಶ್ರೀಧರಗಡ್ಡೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಮಹಾ ಒಕ್ಕೂಟದ ರಾಜ್ಯ ಖಜಾಂಚಿ ಕೂಡ ಇದ್ದೀನಿ. ನಾವು ಇಲ್ಲಿ ಮುಖ್ಯ ಇವತ್ತು ಪತ್ರಿಕಾ ಪ್ರಕಟಣೆ ಮಾಡಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಅಧಿಕಾರ ಅವಧಿ ಈ ತಿಂಗಳಲ್ಲಿ ಮುಗಿಯುತ್ತೆ. ಅದಕ್ಕೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಆದ್ರೆ ಕಾಯ್ದೆ ಪ್ರಕಾರ ನಮ್ಮ ಒಂದು ಗ್ರಾಮ ಪಂಚಾಯತಿ ಮೆಂಬರ್ನೇ ಮುಂದುವರಿಸುವಂತ ಒಂದು ಅವಧಿ ಇದು ಸಮಯ ಕೂಡ ಇದ್ದು, ಅದಕ್ಕೆ ನಾವು ಅದನ್ನ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಸಿದೀವಿ. ಆ ಮನವಿಗೆ ಹೋಗೊಟ್ಟು ನಮ್ಮನ್ನ ಈ ಸರ್ಕಾರ ನಾಳೆ ಒಂದು ಮೀಟಿಂಗ್ ಇದೆ, ಅದ್ರಲ್ಲಿ ಏನು ಡಿಸಿಷನ್ ತಗೋತವ ನೋಡ್ಕೊಂಡು ನಾವು ಮುಂದಿನ ಕ್ರಮವನ್ನ ತಗೋಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದೀವಿ. ಮತ್ತೆ ಅದೊಂದನೆ ಮಧ್ಯವರ್ತಿಗಳು ಬಂದು ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಈ ನಮ್ಮ ಬಳ್ಳಾರಿ ತಾಲೂಕಲ್ಲಿ 3 ಪಂಚಾಯತಿಗಳಿಗೆ ಎಲ್ಲ ಒಂದು ಕಲಿಕಾ ಕೇಂದ್ರದ ಸಾಮಗ್ರಿಗಳನ್ನ ಇಒ ಮತ್ತೆ MLA ಕಡೆಯವರು ಸೇರಿ ಅದನ್ನ ಪರ್ಚೇಸ್ ಮಾಡಿದ್ದಾರೆ. ಆದ್ರೆ ನಮ್ಮ ನಿಯಮ ಪ್ರಕಾರ ಏನು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನ ತೀರ್ಮಾನ ಕೈಗೊಳ್ಬೇಕಾಗಿತ್ತು. ಆದ್ರೆ ಇವರು ಡೈರೆಕ್ಟ್ ಆಗಿ ಅವರೇ ಪರ್ಚೇಸ್ ಮಾಡಿ ನಮ್ಮ ಸಾಮಗ್ರಿಗಳೆಲ್ಲ ತಂದಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಕಳಪೆ ಸಾಮಗ್ರಿಗಳಿದಾವೆ. ಮತ್ತೆ ಅದಕ್ಕೆ 4 ಪಟ್ಟು ಹೆಚ್ಚು ಬೆಲೆ ಇದೆ ಅದನ್ನ ನಮೂದಿಸಿದ್ದಾರೆ. ಹಂಗಾಗಿ ನಾವು ಇದನ್ನ ವಿರೋಧ ಮಾಡ್ತೀವಿ. ಇದಕ್ಕೆ ಪೇಮೆಂಟ್ ಕೂಡ ಮಾಡಿಲ್ಲ. ಇದಕ್ಕೆ ಸೂಕ್ತ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.